ಬನ್ನಿ ನೋಡೋಣ ಮನೇಲಿ ಯಾರಿದ್ದಾರೆ ಅಂತ. ಹಾಯ್ ಯಶು, ಇದ್ಯಾರು ಒಳಗೆ ಮುಚ್ಚಿಟ್ಕೊಂಡಿರೋದು ಕಳ್ಳಗುಮ್ಮಿಯ? ಹ್ಯಾಪಿ ಬರ್ಡೇ ಯಶು. ಹಲೋ, ಅಡ್ಗೆ ಮಾಡ್ಬಿಟ್ರಮ್ಮ? ನೋಡೋಣ. ಓಕೆ, ಇವಾಗ ನೆಕ್ಸ್ಟ್ ಕಿಚನ್ಗೆ ಹೋಗೋಣ. ಬನ್ನಿ ಅಡ್ಗೆ ಶುರು ಮಾಡೋಣ. ನಂಗೆ ಗೀ ರೈಸ್ ಮಾಡಕ್ ಹೇಳಿದ್ದಾರೆ. ಆಲ್ರೆಡಿ ಮಣಿ ಮಮ್ಮಿ ಚಿಕನ್ ಗ್ರೇವಿ ಮಾಡಿದ್ದಾರೆ. ಆಲ್ರೆಡಿ ನಿಮ್ಗೆ ತೋರಿಸಿದೀನಲ್ಲ. ಇನ್ನೊಂದ್ಸಲ ಬಾ ಆಯುಷ್. ನೋಡಿ, ನಾಟಿ ಕೋಳಿ ಸಾರಂತೆ. ನೋಡಿ, ಮೊಟ್ಟೆ ಇದೆ, ಸಕ್ಕತ್ತಾಗಿ ಮಾಡ್ತಾರ ಅವರು. ಇವಾಗ ಈ ಪಾತ್ರೆನಲ್ಲಿ ಮಾಡ್ಬೇಕು. ನಾವು ನಮ್ಮ ಮನೆಯವ್ರಿಗೆ ಮಾತ್ರನೇ, ಎಲ್ಲಾರು ಬರ್ತಾ ಇಲ್ಲ, ಕೆಲವ್ರು ಮಾತ್ರ. ಓಕೆನಾ? ಸೊ ಫಸ್ಟ್ ಕಾದಿದೆ ಪಾತ್ರೆ, ಎಣ್ಣೆ ಹಾಕೊಳ್ಳೋಣ. ನಂಗೆ ಸ್ವಲ್ಪ ಹೆಲ್ಪ್ಗೆ ಮಣಿ ಮಮ್ಮಿ ಬೇಕೇ ಬೇಕು. ನಾನು ಅಷ್ಟರಲ್ಲಿ ಮಣಿ ಮಮ್ಮಿನ ಕರ್ಕೊಂಡ್ ಬರ್ತೀನಿ. ಈಗ ಮಣಿ ಮಮ್ಮಿ ನಂಗೆ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ಕೊಡಕ್ ಬಂದಿದ್ದಾರೆ. ಓಕೆನಾ ಮಣಿ ಮಮ್ಮಿ? ನೋಡಿ, ಬಿಸಿ ಆಗಿದೆ. ಈ ಸ್ಟಾರು, ಬೇ ಲೀಫು ಎಲ್ಲ ಒಳಗೆ ಹಾಕಿದೀನಿ. ಎತ್ತಿಟ್ಟಿದ್ಯಲ್ಲ, ಅದೊಂದ್ ಸ್ವಲ್ಪ ಬಿಸಿ ಆಗೋ ಅಷ್ಟೊತ್ತಿಗೆ ನಾವು ಆನಿಯನ್ ಸೇರಿಸ್ಬೇಕು. ಸೌಟ್ ಕೊಡಿ ಮಣಿ ಮಮ್ಮಿ. ಓಕೆನಾ? ಆನಿಯನ್ ಎಲ್ಲ ಹಾಕ್ಬಿಡ್ಲಾ? ಸರಿ, ಓಕೆನಾ? ಎಷ್ಟು ಗ್ಲಾಸ್ಗೆ? ಇರ್ಬೇಕು. ಬಾಯ್. ಇದು ಬಂದು 5 ಗ್ಲಾಸ್ ರೈಸ್ಗೆ ಇಷ್ಟು ಆನಿಯನ್ ಸೇರ್ಸಿದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ಬೇಕು. ಆ ಕಡೆ ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಹೀಗೆ ಇರುತ್ತೆ ಬಿಸಿ ಆಗಿ. ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿರೋದು 4 ಜನ, ಬಟ್ ಇಲ್ಲಿ ನಮ್ಮ ಮನೆಯಲ್ಲಿರೋರ್ಗಿಂತ ಜಾಸ್ತಿ ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅಪ್ಪ ಹೇಳ್ತಾನೆ ಇರ್ತಾರೆ, ಕಾಫಿ ಮಾಡು, ಟೀ ಮಾಡು, ಕಾಫಿ ಮಾಡು, ಟೀ ಮಾಡು ಅಂತ. ಎಷ್ಟು ಸಲ ಮಾಡ್ತಾರೋ. ನಾವಾಗಿದ್ರೆ ಅಷ್ಟೇ ಎಷ್ಟು ಜನ ಮಾಡ್ತಾ ಇದ್ವು. ಬಟ್ ಒಂದಿಷ್ಟು ಮಣಿ ಮಮ್ಮಿ ಆಗ್ಲಿ ಅಮ್ಮ ಆಗ್ಲಿ ಬೇಜಾರ್ ಮಾಡ್ಕೊಳಲ್ಲ. ಕಾಫಿ, ಟೀ, ಒಂದೊಂದ್ಸಲ ಅಡ್ಗೆನೂ ಮಾಡಿ ಕೊಡ್ತಾನೆ ಇರ್ಬೇಕು. ಯಾಕೆ ಅಂತಂದ್ರೆ ಅಷ್ಟು ಜನ ಬರ್ತಿರ್ತಾರೆ ಮನೆಗೆ. ಸೊ ಅಪ್ಪ ಅವ್ರಿಗೆ ಏನಾದ್ರು ಒಂದು ಕೊಟ್ಟೆ ಕಳ್ಸೋದು, ಕಾಫಿನೋ ಟೀನೋ ಇಲ್ಲ ಊಟ ಮಾಡಿ ಅಂತ ಅಂತಾರೆ. ಸೊ ಬಿಡದೆ ಇರಲ್ಲ ಅವ್ರಿಗೆ. ಇದೀನಿ ಆನಿಯನ್ ಬೇಗ ಫ್ರೈ ಆಗುತ್ತೆ ಅಂತ. ಓಕೆನಾ? ಈಗ ಆನಿಯನ್ ಎಲ್ಲ ಫ್ರೈ ಆಗ್ತಾ ಇದೆಯಲ್ಲ, ಮೆಣಸಿನ್ಕಾಯಿ ನಾನು ಹಂಗೆ ಹಾಕ್ಬಿಡ್ತೀನಿ. ಅದೆಲ್ಲ ಕಟ್ ಮಾಡೋ ಬದಲು, ಆ ಸೀಡ್ಸ್ ಓಪನ್ ಆಗೋ ಬದಲು ಹೀಗೆ ಹಾಕೊಂಡು ಫ್ರೈ ಮಾಡೋಣ. ಇದು ಹಾಕಿದಾಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಸಿಡಿಯುತ್ತೆ. ಹಿಂಗ್ ಒಂದು ಸ್ಟೇ ಹಿಂಗ್ ಮಾಡ್ಬಿಟ್ಟು ದೂರ ಬಂದ್ಬಿಡೋಣ. ಈಗ ಚಿಲ್ಲೀಸ್ ಎಲ್ಲ ಹಾಕಿದ್ದಾಯ್ತಲ್ಲ, ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು. ಇದು ಫುಲ್ ಎಲ್ಲ ಏನೇನ್ ಮಾಡ್ತೀನೋ ಅಡ್ಗೆ ಅದಕ್ಕೆಲ್ಲ ಒಂದೇ ಸಲ ಪೇಸ್ಟ್ ಮಾಡಿಟ್ಟಿದ್ದಾರೆ. ನಮ್ಗೆ ಇಷ್ಟು ಸಾಕು. ಯಾಕಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜಾಸ್ತಿ ಸೇರಿಸಿದ್ರು ಕಹಿ ತರ ಇದ್ಬಿಡತ್ತೆ. ಸೊ ಇದು ಸ್ವಲ್ಪ ಹಸಿ ಸ್ಮೆಲ್ ರಾಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಆಕ್ಚುಲಿ ಗೀ ರೈಸ್ ರೆಸಿಪಿ ಏನ್ ದೊಡ್ಡ ಅಡ್ಗೆ ಏನಲ್ಲ, ಬಟ್ ಸ್ಟಿಲ್ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಬಟಾಣಿ ಸೇರಿಸ್ಕೊಳ್ಳೋಣ.
ನಾನು ಹಾಕಿರೋದು ಒಣಗಿದ ಬಟಾಣಿನ ನೆನೆಸಿ ಇಟ್ಟಿರೋ ಅಂತದ್ದು, ಬೇಯಿಸಿ ಇಟ್ಬಿಟ್ಟಿದ್ದಾರೆ ಮಣಿ ಮಮ್ಮಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ನಾನು ಜಸ್ಟ್ ಮಾಡೋ ಪ್ರೋಸೆಸ್ ಅಷ್ಟೇನೇನೆ. ಈಗ ಪುದೀನ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 5 to 6 ಟೈಮ್ಸ್ ತೊಳಿಬೇಕು, ಯಾಕಂದ್ರೆ ಮಣ್ಣು ಇದ್ಬಿಡುತ್ತೆ. ಈಗ ಚೆನ್ನಾಗಿ ಕಲಸೋಣ. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊಬ್ಬರಿ ಹಾಲು ಆಡ್ ಮಾಡೋ ಟೈಮು. ಕೊಬ್ಬರಿ ಹಾಲು ಗ್ಲಾಸು ಇದೇನಾ ಮೆಜರ್ಮೆಂಟು ಅಂತ ಕೇಳೋ. ನಾನು ಯಾವಾಗ್ಲೂ ಪಾತ್ರೆನಲ್ಲಿ ಮಾಡಿದ್ರೆ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಎಕ್ಸ್ಟ್ರಾ ಇಟ್ಕೋತೀನಿ, ಯಾಕಂದ್ರೆ ನೀರೆಲ್ಲ ಹೀರ್ ಬಿಟ್ಟಿರುತ್ತಲ್ಲ, ಅಕ್ಕಿ ಬೆಂದಿರಲ್ಲ, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಟೇಸ್ಟ್ ನೋಡೋಣ. ಉಪ್ಪು ನಾವು ಬರೀ ಆನಿಯನ್ ಬೇಯಿಸಕ್ಕಷ್ಟೇ ಅಲ್ವಾ ಯೂಸ್ ಮಾಡಿದ್ದು. ಈಗ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ಬಿಡ್ಬೇಕು. ನೋಡಿ, ಅಕ್ಕಿ ಆಡ್ ಮಾಡ್ತಾ ಇದೀವಿ, ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಇದನ್ನ ಕಲಿಸ್ಬಿಟ್ಟು ಈಗ ನೆಕ್ಸ್ಟ್ ನಾನು ತೊಗರಿಬೇಳೆ ರಸಂ ಮಾಡ್ಬೇಕು. ಇದನ್ನ ಆ ಕಡೆ ಸ್ಟವ್ ಅಲ್ಲಿ ಇಟ್ಬಿಟ್ಟು ಅದ್ ಸ್ಟಾರ್ಟ್ ಮಾಡೋಣ, ಓಕೆನಾ? ಈ ಕಡೆ ಅಕ್ಕಿ ಹಾಕಿದ್ದಾಯ್ತು, ಅದ್ ಆ ಕಡೆಗೆ ಬೇಕು ಅಂತ ಇರುತ್ತೆ. ನೋಡಿ, ಉಪ್ಪು ಎಲ್ಲ ಚೆಕ್ ಮಾಡಿದಾಗಿದೆ. ಈಗ ನೆಕ್ಸ್ಟ್ ಈ ಕುಕ್ಕರ್ ಅಲ್ಲಿ ರಸಂ ಮಾಡೋದು, ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಸ್ಟವ್ ಹಚ್ಕೊಳ್ಳೋಣ. One minute 37 seconds later. ನೋಡೋಣ ಪ್ರಿಪೇರ್ ಆಗಿದ್ಯಾ ಅಂತ. ಎಸ್, ಸೂಪರ್ ಆಗಿ ಬಂದಿದೆ. ಇದನ್ ಸ್ವಲ್ಪ ಹಬೆ ಇದಕ್ಕೆ ಬೀಳ್ಬೇಕು. ಇದು ಸೈಡ್ ಇಟ್ಬಿಡೋಣ. ಗೀ ರೈಸ್ ಆಯ್ತಲ್ಲ, ಇವಾಗ ರಸಂ ಮಾಡ್ಕೊಳ್ಳೋಣ. ನಾನು ಈ ಪಾತ್ರೆ ಎತ್ಕೊಂಡಿದ್ದೀನಿ, ಕುಕ್ಕರು, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ. ಈಗ ಎಣ್ಣೆ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯ್ಬೇಕು. ಹಾ, ಈಗ ಸಿಡಿತಾ ಇದೆ ನೋಡಿ. ನಂಗೆ ಸಾಸಿವೆ ಸೌಂಡ್ ಅಂದ್ರೇನೆ ಸಖತ್ ಇಷ್ಟ. ಸಾಸಿವೆ ಆದ್ಮೇಲೆ ಜೀರಿಗೆ ಸ್ವಲ್ಪ, ನೋಡಿ ಹಿಂಗ್ ಸೇರಿಸ್ಕೊಳ್ಳೋಣ. ಹಿಂಗ್ ಬಂದು ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೇದಲ್ವಾ. ಸೊ ನೆಕ್ಸ್ಟ್ ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಬೆಳ್ಳುಳ್ಳಿ ಬಂದು ತೊಳೆದು ಜಜ್ಜಿಟ್ಟಿದೀನಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಇದು ಚೆನ್ನಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಆನಿಯನ್ಸ್, ಆನಿಯನ್ ಒಂದು ಸ್ವಲ್ಪ ಬ್ರೌನಿಶ್ ಆಗಲಿ. Meanwhile, ಇವರು ಯಶು ಅವ್ರ ಫ್ರೆಂಡ್ಸು ಕೇಕ್ ತಗೊಂಡು ಸರ್ಪ್ರೈಸ್ ಮಾಡಕ್ಕೆ ಬಂದಿದ್ರು.
ಓಕೆ, ನೆಕ್ಸ್ಟ್ ಈಗ ಟೊಮೊಟೊ ಆಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ, ಚಿಕನ್ ಫ್ರೈ ಮಾಡ್ತೀನಿ. ಈಗ ಸ್ವಲ್ಪ ಟೈಮ್ ಆಗೋಯ್ತು, ಸೊ ಮಲ್ಟಿ ಟಾಸ್ಕಿಂಗ್ ಈಗ. ಓಕೆ, ಎಲ್ಲ ಮಾಡ್ತಾ ಇರೋಣ. ಹಾಗೆ ಇದಕ್ಕೆ ಅರಿಶಿನ ಆಡ್ ಮಾಡ್ಕೊಳ್ಳೋಣ. ಇದು ಕಾದಿದೆ ತವಾ, ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಈಗ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಕಲರು. ಇದಕ್ಕೆ ಅನ್ನ ಹಾಕಿ ಕಲಸಿ ತಿನ್ಬೋದು. ಚೆನ್ನಾಗಿರುತ್ತೆ, ಒಗ್ಗರಣೆ ಅಲ್ವಾ. ಸೊ ಇಲ್ಲಿ ಎಣ್ಣೆ ಕಾದಿದೆ. ಬರ್ಡೇ ದಿನ ನೀವೆಲ್ಲ ವಿಡಿಯೋ ಮಾಡ್ತಾ ಇದ್ದ ನೆಕ್ಸ್ಟ್ ಡೇ ಅದೇ ಇಡೀ. ಈಗ ಇದು ಚೆನ್ನಾಗಿ ಬೆಂದಿದೆ ಅಲ್ವಾ, ಹುಣಸೆ ಹಣ್ಣು ರಸ ಆಡ್ ಮಾಡ್ಕೊಳ್ಳೋಣ. ಹಾಕೊಂಡಿದ್ದಾಯ್ತಲ್ಲ, ನೋಡಿ ಬೇಳೆನ ಚೆನ್ನಾಗಿ ಬೇಯಿಸಿಟ್ಕೊಂಡಿರೋದನ್ನ ಆಡ್ ಮಾಡ್ಬೇಕು. ಸಕ್ಕದಾಗಿರುತ್ತೆ ಗೊತ್ತಾ, ಮದ್ವೆಗೆಲ್ಲ ಹೋದ್ರೆ ಅಲ್ಲಿ ರಸಂ ಕೊಡ್ತಾರಲ್ವಾ, ಆ ತರ ಟೇಸ್ಟ್ ಇರುತ್ತೆ. ರಸಂ ಪೌಡರ್ ಹಾಕೊಳ್ಳೋಣ. ಓಕೆ, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಕಲರ್ ಬರುತ್ತೆ, ಅದು ಆಡ್ ಮಾಡ್ಕೊಳ್ಳೋಣ. ಈಗ ಇದು ರೆಡ್ ಚಿಲ್ಲಿ ಪೌಡರು, ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು. ಸೊ ಒಳ್ಳೆ ಕಲ್ಸ್ಕೊಟ್ಬಿಡೋಣ ಇದಷ್ಟೇ. ಈ ಕಡೆ ಇನ್ನ ಕುದಿಬೇಕು. ಇದು ಆಲ್ಮೋಸ್ಟ್ ಡನ್. ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಡ್ ಮಾಡೋಣ. ಇದು ಬಂದು ಚಿಕನ್ ಫ್ರೈಗೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಅರ್ಶಿನ ಸ್ವಲ್ಪ ಆಡ್ ಮಾಡಿದೀನಿ, ಆ ವಿಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ ರಸಂ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ. ಈಗ ಚಿಕನ್ ತೊಳೆದಿಟ್ಟಿರೋದು ನೀಟಾಗಿ ಆಡ್ ಮಾಡ್ಕೊಂಬಿಡೋಣ. ರಸಂ ಆಲ್ಮೋಸ್ಟ್ ಡನ್ ಆಗಿದೆ. ನೋಡೋಣ, ಶಾಲುಗೆ ಟೇಸ್ಟ್ ಮಾಡಕ್ ಹೇಳೋಣ, ಉಪ್ಪು ಖಾರ ಸರಿ ಇದೆಯಾ ಅಂತ. ಇಲ್ಲಿ ನೋಡಿ, ಕೈ ಮಾತ್ರ ಬರ್ತಾ ಇದೆ. ಆಮೇಲೆ ನಾನು ಬಿಸಿ ಹಾಕ್ಬಿಡ್ಲಾ? ಬಿಸಿ ಹಾಕ್ಬಿಡ್ಲಾ? ಬೇಡ, ಆಮೇಲೆ ಅಷ್ಟೇ ಸುಪ್ರಭಾತ ಕೇಳ್ಬೇಕಾಗತ್ತೆ. ಸುಮ್ಮನೆ ಹಂಗೆ. ಚಿಕನ್ ಇನ್ನು ಚೆನ್ನಾಗಿ ಫ್ರೈ ಆಗ್ಬೇಕು. ಸೊ ಸ್ವಲ್ಪ ಇವಾಗ ರೆಸ್ಟ್ ಮಾಡೋಣ. ನೆಕ್ಸ್ಟ್ ರೆಸ್ಟ್. ಓಕೆ, ಏನ್ ಮಾಡ್ತಾ ಇದ್ದಾನೆ ಭೀಮಾ ಚಿನ್ನಾಗೆ? ಅಮ್ಮ, ಹೇಗಿತ್ತು ಊಟ? ಗೀ ರೈಸ್ ಹೇಗಿತ್ತು? ಹಾ, ಚೆನ್ನಾಗಿತ್ತಾ ಅಣ್ಣ? ಊಟ ಆಗ್ಬಿಡ್ತ ಅಣ್ಣ? ಹೌದಾ, ಗೀ ರೈಸ್ ಹೇಗಿತ್ತಣ್ಣ? ಓ, ಥ್ಯಾಂಕ್ ಯು. ರಸಂ
ಯು ಟೆಲ್. ಇಲ್ಲಿ ನೋಡಿ ಗ್ಯಾಂಗ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಹನಿ ಬೇಬಿ. ಓಕೆ ಲಗ್ತಾ ಹಾ ಸಾಂಬಾರ್. ಥ್ಯಾಂಕ್ ಯು ಮಾಮ. ಓ ಬರ್ಡೇ ಬೇಬಿ ಹೇಗಿತ್ತು ಊಟ? ಚೆನ್ನಾಗಿದೆ. ಹೇಗಿತ್ತಪ್ಪು? ಯಾವ ಹೋಟ್ಲಲ್ಲಿ ಹೋದ್ರು ಇಷ್ಟು ಚೆನ್ನಾಗಿ ಸಿಗ್ತದೆ. ಸೂಪರ್, ಥ್ಯಾಂಕ್ ಯು ಅಪ್ಪು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಚೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ತಂಪಾಗಿ ಗಾಳಿ ಬೀಸ್ತಿದೆ. ಇವಾಗ ನೋಡಿ ನಮ್ ಹೀರೋ ಬರ್ತಾರೆ, ಆಯುಷ್ ಕ್ರಿಯಾ ವ್ಲಾಗ್ಸ್ ನ ಹೀರೋ. ನೋಡಿ ಇದೆ ಅನ್ಸುತ್ತೆ ಫಾಲೋ ಮಾಡೋದು ಅನ್ಸುತ್ತೆ. ನೋಡಿದ್ರಾ ಎಷ್ಟು ಫಾಲೋವರ್ಸ್ ಇಟ್ಟಿದ್ದಾನೆ ಬುಜ್ಜಿ. ಈಗ ಕೇಕ್ ಓಪನ್ ಮಾಡೋ ಸಮಯ. ಮೂರು ನಂದು. ಓಕೆ ಓಕೆ ನೋಡಿ
ಯಾರ್ ಚಾಮಿ ಅದು? ಯಾರದು ಬಂಗಾರ? ನೀನಮ್ಮದು ಇಲ್ಲಿ ನೋಡಿ, ಚಿನ್ನ, ರನ್ನ. ರನ್ನ ಹಾಯ್ ಮಾಡು ರನ್ನ. ಹಾ. ಓ ಯಾರದು ರನ್ನ? ಯಾರದು? ಅಕ್ಕ ಅನ್ನಮ್ಮ, ಅಕ್ಕ ಅನ್ನಮ್ಮ. ಹಾ. ಅಕ್ಕ 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 ಅನ್ಬೇಕು, ತಿನ್ನೋದಲ್ಲ. ಅಕ್ಕ 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 ಅನ್ನಮ್ಮ, ಅಕ್ಕ ಅನ್ನು, ಅಕ್ಕ ಇವಾಗ ಕೇಳೋಣ. ಚಾಮಿ ಅಕ್ಕ ಅನ್ನು ಬಂಗಾರ ನೋಡ್ದ? ಅಕ್ಕ. ನೋಡಿ ಅಲ್ಲಿ ಬಾಯ್ಸ್ ಗ್ಯಾಂಗ್.